ನಮಸ್ಕಾರ ಸ್ನೇಹಿತರೆ. ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ನಂಬಲು ಸಾಧ್ಯವಾಗದಂತಹ ಎಷ್ಟೋ ರಹಸ್ಯಗಳಿವೆ. ಅದರಲ್ಲಿ ಅತ್ಯಂತ ವಿಚಿತ್ರ ಮತ್ತು ಅಪಾಯಕಾರಿ ಕಾಯ ಎಂದರೆ ನ್ಯೂಟ್ರಾನ್ ಸ್ಟಾರ್. ಇದನ್ನು ಬ್ರಹ್ಮಾಂಡದ ರಾಕ್ಷಸ ನಕ್ಷತ್ರ ಎಂದರೆ ತಪ್ಪಾಗಲಾರದು. ಇದು ಹೇಗೆ ಉಂಟಾಗುತ್ತದೆ ಗೊತ್ತಾ? ಒಂದು ದೈತ್ಯಾಕಾರದ ನಕ್ಷತ್ರ ತನ್ನ ಜೀವಿತಾವಧಿಯ ಕೊನೆಯಲ್ಲಿ ಸಾವನ್ನಪ್ಪುತ್ತದೆ. ಆ ಸಮಯದಲ್ಲಿ ಅತ್ಯಂತ ಭೀಕರವಾದ ಸ್ಫೋಟ ಸಂಭವಿಸುತ್ತದೆ. ಈ ಮಹಾಸ್ಫೋಟವನ್ನು ವಿಜ್ಞಾನಿಗಳು ಸೂಪರ್ನೋವಾ ಎಂದು ಕರೆಯುತ್ತಾರೆ. ಸೂಪರ್ನೋವಾ ಸ್ಫೋಟದ ನಂತರ ನಕ್ಷತ್ರದ ಹೊರಪದರಗಳೆಲ್ಲ ಬಾಹ್ಯಾಕಾಶಕ್ಕೆ ತಳ್ಳಲ್ಪಡುತ್ತವೆ. ಆದರೆ ಅದರ ಕೇಂದ್ರ ಭಾಗವು ತನ್ನದೇ ಆದ ಗುರುತ್ವಾಕರ್ಷಣೆಯಿಂದ ಒಳಗಡೆ ಕುಸಿಯುತ್ತದೆ. ಈ ರೀತಿ ಅತಿಯಾಗಿ ಕುಸಿದು ಸಂಕುಚಿತಗೊಂಡ ನಕ್ಷತ್ರದ ಗರ್ಭವೇ ನ್ಯೂಟ್ರಾನ್ ಸ್ಟಾರ್. ಇದು ಸಾಮಾನ್ಯ ನಕ್ಷತ್ರಗಳಂತೆ ಬೆಳಕನ್ನು ನೀಡುವ ನಕ್ಷತ್ರವಲ್ಲ. ಬದಲಿಗೆ ಇದು ಅತ್ಯಂತ ಸಾಂದ್ರತೆ ಹೊಂದಿರುವ ಸತ್ತ ನಕ್ಷತ್ರದ ಶವ. ಕೇವಲ ಪರಮಾಣುಗಳ ಹಂತದಲ್ಲಿ ನ್ಯೂಟ್ರಾನ್ಗಳು ಮಾತ್ರ ಇಲ್ಲಿ ಉಳಿದುಕೊಳ್ಳುತ್ತವೆ. ಅದಕ್ಕಾಗಿಯೇ ಇದಕ್ಕೆ ನ್ಯೂಟ್ರಾನ್ ಸ್ಟಾರ್ ಎಂದು ಹೆಸರಿಡಲಾಗಿದೆ. ಈಗ ಇದರ ನಿಜವಾದ ಭಯಾನಕ ಲಕ್ಷಣಗಳನ್ನು ಒಂದೊಂದಾಗಿ ತಿಳಿಯೋಣ. ನ್ಯೂಟ್ರಾನ್ ಸ್ಟಾರ್ನ ಗಾತ್ರ ಎಷ್ಟು ದೊಡ್ಡದಿರಬಹುದು ಎಂದು ಯೋಚಿಸಿದ್ದೀರಾ? ಆಶ್ಚರ್ಯವೆಂದರೆ ಇದರ ವ್ಯಾಸ ಕೇವಲ 20ರಿಂದ 30 ಕಿಲೋಮೀಟರ್ ಮಾತ್ರ. ಅಂದರೆ ನಮ್ಮ ಬೆಂಗಳೂರು ಅಥವಾ ಮೈಸೂರು ನಗರದಷ್ಟು ಮಾತ್ರ ಇದರ ಗಾತ್ರವಿರುತ್ತದೆ. ಆದರೆ ಇದರ ತೂಕವೆಷ್ಟು ಗೊತ್ತಾ? ನಮ್ಮ ಇಡೀ ಸೂರ್ಯನಿಗಿಂತ 1.5ರಿಂದ 2 ಪಟ್ಟು ಹೆಚ್ಚು ತೂಕವನ್ನು ಇದು ಹೊಂದಿರುತ್ತದೆ. ಇಡೀ ಸೂರ್ಯನ ತೂಕವನ್ನು ಒಂದು ಸಣ್ಣ ನಗರದಷ್ಟು ಜಾಗದಲ್ಲಿ ತುರುಕಿದರೆ ಹೇಗಿರುತ್ತದೋ ಹಾಗೆ. ಈ ಕಾರಣದಿಂದಲೇ ಇದು ಬ್ರಹ್ಮಾಂಡದ ಅತ್ಯಂತ ಸಾಂದ್ರತೆ ಹೊಂದಿರುವ ವಸ್ತುವಾಗಿದೆ. ಉದಾಹರಣೆಗೆ ನ್ಯೂಟ್ರಾನ್ ಸ್ಟಾರ್ನಿಂದ ಕೇವಲ 1 ಟೀ ಸ್ಪೂನ್ನಷ್ಟು ಮಣ್ಣು ಅಥವಾ ವಸ್ತುವನ್ನು ತೆಗೆದುಕೊಂಡರೆ ಅದರ ತೂಕ ಸುಮಾರು 600ರಿಂದ 1000 ಕೋಟಿ ಟನ್ಗಳಷ್ಟಿರುತ್ತದೆ. ಅಂದರೆ ಭೂಮಿಯ ಮೇಲಿರುವ ದೊಡ್ಡ ಪರ್ವತ ಅಥವಾ ಸಾವಿರಾರು ಆನೆಗಳ ತೂಕಕ್ಕಿಂತ ಅದು ಹೆಚ್ಚು. ಆ 1 ಚಮಚ ವಸ್ತುವನ್ನು ನೀವು ಭೂಮಿಯ ಮೇಲೆ ಇಟ್ಟರೆ ಅದು ಭೂಮಿಯನ್ನು ತೂತು ಮಾಡಿಕೊಂಡು ಕೇಂದ್ರಕ್ಕೆ ಹೋಗಿಬಿಡುತ್ತದೆ. ಈ ಮಟ್ಟದ ಸಾಂದ್ರತೆ ನಿಜಕ್ಕೂ ನಂಬಲು ಸಾಧ್ಯವಿಲ್ಲ ಅಲ್ವಾ? ಇಲ್ಲಿರುವ ಅಣುಗಳು ಎಷ್ಟು ಹತ್ತಿರವಾಗಿ ಒತ್ತಲ್ಪಟ್ಟಿರುತ್ತವೆ ಎಂದರೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಸೇರಿ ನ್ಯೂಟ್ರಾನ್ ಆಗಿಬಿಡುತ್ತದೆ. ಅಂದರೆ ಇಲ್ಲಿ ಬೇರೆ ಯಾವುದೇ ರೀತಿಯ ರಾಸಾಯನಿಕ ರಚನೆಗಳು ಇರುವುದಿಲ್ಲ. ಬರೀ ನ್ಯೂಟ್ರಾನ್ಗಳ ಸಾಗರವೇ ಇಲ್ಲಿದೆ. ನ್ಯೂಟ್ರಾನ್ ಸ್ಟಾರ್ ಎಷ್ಟು ವೇಗವಾಗಿ ತಿರುಗುತ್ತದೆ ಗೊತ್ತಾ? ನಮ್ಮ ಭೂಮಿ ತನ್ನ ಅಕ್ಷದಲ್ಲಿ ಒಂದು ಸುತ್ತು ಬರಲು 24 ಗಂಟೆ ತೆಗೆದುಕೊಳ್ಳುತ್ತದೆ. ಆದರೆ ನ್ಯೂಟ್ರಾನ್ ಸ್ಟಾರ್ ಒಂದೇ ಸೆಕೆಂಡ್ಗೆ 100 ಬಾರಿ ಸುತ್ತುತ್ತದೆ. ಹೌದು, ನೀವು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಇದು 100 ಸುತ್ತು ಹಾಕಿರುತ್ತದೆ. ಅತ್ಯಂತ ವೇಗವಾಗಿ ತಿರುಗುವ ನ್ಯೂಟ್ರಾನ್ ಸ್ಟಾರ್ ಸೆಕೆಂಡ್ಗೆ 716 ಬಾರಿ ಸುತ್ತುತ್ತದೆ. ಇದರ ವೇಗ ತಲುಪಿದರೆ ಯಾವುದೇ ಸಾಮಾನ್ಯ ಕಾಯ ಪುಡಿಪುಡಿಯಾಗಿ ಹೋಗುತ್ತದೆ. ಆದರೆ ಇದರ ಅತಿಯಾದ ಗುರುತ್ವಾಕರ್ಷಣೆ ಇದನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇನ್ನು ಇದರ ಗುರುತ್ವಾಕರ್ಷಣೆಯ ವಿಷಯಕ್ಕೆ ಬಂದರೆ ಇದು ಭೂಮಿಯ ಗುರುತ್ವಾಕರ್ಷಣೆಗಿಂತ 200 ಶತಕೋಟಿ ಪಟ್ಟು ಹೆಚ್ಚು ಪ್ರಬಲವಾಗಿದೆ. ಒಂದು ವೇಳೆ ನೀವು ಇದರ ಹತ್ತಿರ ಹೋದರೆ ನಿಮ್ಮ ದೇಹ ತಕ್ಷಣವೇ ಪರಮಾಣುಗಳ ಮಟ್ಟಕ್ಕೆ ಹರಿದು ಹೋಗುತ್ತದೆ. ನೀವು ಈ ನಕ್ಷತ್ರದ ಮೇಲೆ 1 ಮಿಲಿಮೀಟರ್ ಎತ್ತರದಿಂದ ಕೆಳಗೆ ಬಿದ್ದರೂ ತಲುಪುವಷ್ಟರಲ್ಲಿ ನಿಮ್ಮ ವೇಗ ಗಂಟೆಗೆ ಲಕ್ಷಾಂತರ ಕಿಲೋಮೀಟರ್ ತಲುಪಿರುತ್ತದೆ. ಇಲ್ಲಿ ಬಿದ್ದ ತಕ್ಷಣವೇ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ. ಅಂದರೆ ಕೇವಲ ಒಂದು ಆಪಲ್ ಕೆಳಗೆ ಬಿದ್ದರೂ ಅದು ಅಟಾಮಿಕ್ ಬಾಂಬ್ನಷ್ಟು ಶಕ್ತಿ ಬಿಡುಗಡೆ ಮಾಡುತ್ತದೆ. ಇಂತಹ ದೈತ್ಯ ಗುರುತ್ವಾಕರ್ಷಣೆ ಕೇವಲ ಬ್ಲ್ಯಾಕ್ ಹೋಲ್ನಲ್ಲಿ ಮಾತ್ರ ಕಾಣಸಿಗುತ್ತದೆ. ನ್ಯೂಟ್ರಾನ್ ಸ್ಟಾರ್ಗಳಲ್ಲಿ ಹಲವು ವಿಧಗಳಿವೆ. ಕೆಲವು ನ್ಯೂಟ್ರಾನ್ ಸ್ಟಾರ್ಗಳು ತಮ್ಮ ಧ್ರುವಗಳಿಂದ ತೀವ್ರವಾದ ವಿಕಿರಣ ಕಿರಣಗಳನ್ನು ಹೊರಸೂಸುತ್ತವೆ. ಇವು ವೇಗವಾಗಿ ತಿರುಗುವಾಗ ಆ ಕಿರಣಗಳು ಬಾಹ್ಯಾಕಾಶದಲ್ಲಿ ಲೈಟ್ ಹೌಸ್ನಂತೆ ಕಾಣಿಸುತ್ತದೆ. ಇಂತಹ ನಕ್ಷತ್ರಗಳನ್ನು ವಿಜ್ಞಾನಿಗಳು ಪಲ್ಸಾರ್ಸ್ ಎಂದು ಕರೆಯುತ್ತಾರೆ. ಇನ್ನು ಕೆಲವು ನ್ಯೂಟ್ರಾನ್ ಸ್ಟಾರ್ಗಳು ಅತ್ಯಂತ ಪ್ರಬಲ ಕಾಂತೀಯ ಕ್ಷೇತ್ರವನ್ನು ಹೊಂದಿರುತ್ತವೆ. ಇವುಗಳನ್ನು ಮ್ಯಾಗ್ನೆಟಾರ್ಸ್ ಎಂದು ಕರೆಯಲಾಗುತ್ತದೆ. ಮ್ಯಾಗ್ನೆಟಾರ್ನ ಕಾಂತೀಯ ಕ್ಷೇತ್ರ ಎಷ್ಟು ಪ್ರಬಲವಾಗಿದೆ ಎಂದರೆ ಭೂಮಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೂ ನಿಮ್ಮ ಜೇಬಿನಲ್ಲಿರುವ ಕ್ರೆಡಿಟ್ ಕಾರ್ಡ್ನ ಡೇಟಾವನ್ನು ಅಳಿಸಿ ಹಾಕಬಲ್ಲದು. ಇದು ನಮ್ಮ ಭೂಮಿಯ ಕಾಂತೀಯ ಕ್ಷೇತ್ರಕ್ಕಿಂತ ಟ್ರಿಲಿಯನ್ ಪಟ್ಟು ಹೆಚ್ಚು ಪ್ರಬಲವಾಗಿದೆ. ಇನ್ನು ಇದರ ಉಷ್ಣಾಂಶ ಅಥವಾ ತಾಪಮಾನದ ಬಗ್ಗೆ ಹೇಳಬೇಕೆಂದರೆ ಹುಟ್ಟಿದ ಹೊಸದರಲ್ಲಿ ನ್ಯೂಟ್ರಾನ್ ಸ್ಟಾರ್ನ ತಾಪಮಾನ ಕೋಟ್ಯಾಂತರ ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಕಾಲಕ್ರಮೇಣ ತಣ್ಣಗಾದರೂ ಇದರ ಮೇಲ್ಮೈ ತಾಪಮಾನ ಲಕ್ಷಾಂತರ ಡಿಗ್ರಿ ಸೆಲ್ಸಿಯಸ್ನಷ್ಟಿರುತ್ತದೆ. ಸೂರ್ಯನ ಮೇಲ್ಮೈಗಿಂತಲೂ ಇದು ಅತ್ಯಂತ ಬಿಸಿಯಾಗಿರುತ್ತದೆ. ಇದರ ಒಳಭಾಗದಲ್ಲಿ ನ್ಯೂಕ್ಲಿಯರ್ ಪಾಸ್ಟಾ ಎಂಬ ರಚನೆ ಇರುತ್ತದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಇದು ಬ್ರಹ್ಮಾಂಡದಲ್ಲಿಯೇ ಅತ್ಯಂತ ಗಟ್ಟಿಯಾದ ವಸ್ತುವಾಗಿದೆ. ನೀವು ತೊಡುವ ಚಿನ್ನ ಮತ್ತು ಬೆಳ್ಳಿ ಎಲ್ಲಿಂದ ಬಂತು ಗೊತ್ತಾ? ಅದಕ್ಕೂ ಈ ನ್ಯೂಟ್ರಾನ್ ಸ್ಟಾರ್ಗೂ ನೇರ ಸಂಪರ್ಕವಿದೆ. ಬಾಹ್ಯಾಕಾಶದಲ್ಲಿ 2 ನ್ಯೂಟ್ರಾನ್ ಸ್ಟಾರ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಆ ಘರ್ಷಣೆಯನ್ನು ಕಿಲೋನೋವಾ ಎಂದು ಕರೆಯಲಾಗುತ್ತದೆ.
ಈ ಕಿಲೋನೋವಾ ಮಹಾಸ್ಫೋಟದಲ್ಲಿ ಕೋಟ್ಯಾಂತರ ಡಿಗ್ರಿ ಶಾಖ ಅಥವಾ ಅಗಾಧ ಶಕ್ತಿ ಬಿಡುಗಡೆಯಾಗುತ್ತದೆ. ಈ ಸ್ಫೋಟದ ಸಮಯದಲ್ಲೇ ಬ್ರಹ್ಮಾಂಡದಲ್ಲಿ ಚಿನ್ನ, ಪ್ಲಾಟಿನಂ ಮತ್ತು ಯುರೇನಿಯಂನಂತಹ ಭಾರಿ ಲೋಹಗಳು ಸೃಷ್ಟಿಯಾಗುತ್ತವೆ. ಅಂದರೆ ನಾವು ಇವತ್ತು ಬಳಸುತ್ತಿರುವ ಚಿನ್ನ ಹಿಂದೆಂದೋ ನಡೆದ ನ್ಯೂಟ್ರಾನ್ ಸ್ಟಾರ್ ಸ್ಫೋಟದ ಫಲಿತಾಂಶ. ಈ ರೀತಿ ಸೃಷ್ಟಿಯಾದ ಲೋಹಗಳು ಬಾಹ್ಯಾಕಾಶದಲ್ಲಿ ಹರಡಿ ನಂತರ ಭೂಮಿಯಂತಹ ಗ್ರಹಗಳ ಭಾಗವಾದವು. ಹಾಗಾಗಿ ನಿಮ್ಮ ಕೈಯಲ್ಲಿರುವ ಚಿನ್ನದ ಉಂಗುರ ನಕ್ಷತ್ರಗಳ ಸ್ಫೋಟದ ಕುರುಹು. ನ್ಯೂಟ್ರಾನ್ ಸ್ಟಾರ್ನ ತೂಕ ಇನ್ನೂ ಹೆಚ್ಚಾದರೆ ಏನಾಗುತ್ತದೆ ಗೊತ್ತಾ? ಒಂದು ವೇಳೆ ಇದರ ತೂಕ ಸೂರ್ಯನಿಗಿಂತ 3 ಪಟ್ಟು ಹೆಚ್ಚಾದರೆ ಇದು ತನ್ನನ್ನೇ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆಗ ಇದು ಇನ್ನೂ ಕೆಳಗೆ ಕುಸಿದು ಬ್ಲ್ಯಾಕ್ ಹೋಲ್ ಆಗಿ ಬದಲಾಗುತ್ತದೆ. ಅಂದರೆ ಬ್ಲ್ಯಾಕ್ ಹೋಲ್ ಆಗುವ ಮೊದಲಿಗಿರುವ ಕೊನೆಯ ಹಂತವೇ ಈ ನ್ಯೂಟ್ರಾನ್ ಸ್ಟಾರ್. ವಿಜ್ಞಾನಿಗಳಿಗೆ ಇಂದಿಗೂ ನ್ಯೂಟ್ರಾನ್ ಸ್ಟಾರ್ ಆಳವಾದ ಸಂಶೋಧನೆ ವಿಷಯವಾಗಿದೆ. ಏಕೆಂದರೆ ಭೌತಶಾಸ್ತ್ರದ ನಿಯಮಗಳು ಇಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತವೆ. ಸಣ್ಣ ಗಾತ್ರದಲ್ಲಿದ್ದುಕೊಂಡು ಇಡೀ ಬ್ರಹ್ಮಾಂಡವನ್ನೇ ಬೆರಗುಗೊಳಿಸುವ ಸಾಮರ್ಥ್ಯ ಈ ನ್ಯೂಟ್ರಾನ್ ಸ್ಟಾರ್ಗಿದೆ. ವಿಜ್ಞಾನದ ಈ ಅದ್ಭುತ ಕಾಯಕದ ಬಗ್ಗೆ ಕೇಳಿ ನಿಮಗೂ ಆಶ್ಚರ್ಯವಾಯಿತಲ್ಲವೇ? ನಮಗಿಂತ ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿರುವ ಈ ನಕ್ಷತ್ರಗಳು ಬ್ರಹ್ಮಾಂಡದ ಶಕ್ತಿಯ ಸಂಕೇತವಾಗಿದೆ. ಈ ವಿಡಿಯೋ ನಿಮಗಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರಿಗೂ ಹೊಸ ವಿಷಯವನ್ನು ತಿಳಿಸಿಕೊಡುತ್ತದೆ. ಖಂಡಿತವಾಗಿಯೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.